ಇವಾಗ ನಾವಿಲ್ಲೇನು ನೋಡ್ತಾ ಇದ್ದೀವಿ, ಇದು ಹೈ ವೋಲ್ಟೇಜ್ ಇಂಜೆಕ್ಷನ್ ಟೆಸ್ಟ್ ಕಿಟ್. ಇದು ಪಿ ಟಿ ಕಿಟ್ ಅಂತ ಕರೀತಾರೆ. ಹಿಯರ್ ವಾಟ್ ವಿ ಆರ್ ಸೀಯಿಂಗ್ ಇಸ್ ಅ ಹೈ ವೋಲ್ಟೇಜ್ ಇಂಜೆಕ್ಷನ್ ಟೆಸ್ಟ್ ಕಿಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಿ ಟಿ ಕಿಟ್. ಈ ಟೆಸ್ಟ್ ಕಿಟ್ಟಿಂದ ನಾವು 5 kV ವರೆಗೂ ವೋಲ್ಟೇಜ್ ಇಂಜೆಕ್ಟ್ ಮಾಡ್ಬೋದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದಕ್ಕೆ. ವಿ ಕ್ಯಾನ್ ಇಂಜೆಕ್ಟ್ ಅಪ್ ಟು 5 kV ಫ್ರಮ್ ದಿಸ್ ಟೆಸ್ಟ್ ಕಿಟ್ ಟು ಚೆಕ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್. ನೇಮ್ ಪ್ಲೇಟ್ ಡೀಟೇಲ್ಸ್ ನೋಡ್ಬೋದು. ವಿ ಕ್ಯಾನ್ ಸಿ ದ ನೇಮ್ ಪ್ಲೇಟ್ ಡೀಟೇಲ್ಸ್. ಇವತ್ತು ನಾವು BBTಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಚೆಕ್ ಮಾಡ್ತಾ ಇದ್ದೀವಿ. ಟುಡೇ ವಿ ಆರ್ ಗೋಯಿಂಗ್ ಟು ಚೆಕ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ BBT. ನೌ ವಿ ಆರ್ ಗೋಯಿಂಗ್ ಟು ಇಂಜೆಕ್ಟ್ ಹೈ ವೋಲ್ಟೇಜ್ ಟು ದ ಬಸ್ ಬಾರ್. ಈಗ ಬಸ್ ಬಾರ್ಗೆ ಹೈ ವೋಲ್ಟೇಜ್ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ದ ರೈಟ್ ಸೈಡ್ ಮೀಟರ್ ಶೋಸ್ ದ ಇಂಜೆಕ್ಟೆಡ್ ವೋಲ್ಟೇಜ್. ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಇಸ್ 10. ರೈಟ್ ಸೈಡ್ ಮೀಟರ್ ಏನು ತೋರಿಸ್ತಾ ಇದೆ, ಇದು ವೋಲ್ಟೇಜ್ ಇಂಜೆಕ್ಟ್ ಮಾಡಿರೋದು. ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಬಂದು 10 ಇದೆ. Now we have injected 1000 volts between bus bar. ಈಗ ಬಸ್ ಬಾರ್ಗೆ 1000 volts ಇಂಜೆಕ್ಟ್ ಮಾಡಿದ್ದೀವಿ. ಸರ್ಕ್ಯೂಟ್ ಕನೆಕ್ಷನ್ ಈ ಥರ ಇದೆ. ಒಂದು ಫೇಸ್ಗೆ ಫೇಸ್ ಕನೆಕ್ಟ್ ಮಾಡಿದ್ದೀವಿ, ಇನ್ನೆರಡು ಫೇಸ್ಗೆ ಅರ್ಥಿಂಗ್ ಕನೆಕ್ಟ್ ಮಾಡಿದ್ದೀವಿ. ಸೊ ದ ಕನೆಕ್ಷನ್ಸ್ ಆರ್ ಲೈಕ್ ದಿಸ್. ಫಾರ್ ಒನ್ ಫೇಸ್ ವಿ ಹ್ಯಾವ್ ಕನೆಕ್ಟೆಡ್ ದ ಫೇಸ್ ಆ್ಯಂಡ್ ಫಾರ್ ಅದರ್ 2 ಫೇಸ್ ವಿ ಹ್ಯಾವ್ ಕನೆಕ್ಟೆಡ್ ಅರ್ಥಿಂಗ್. ಈ ಹೈ ವೋಲ್ಟೇಜ್ ಟೆಸ್ಟ್ನ 30 ಸೆಕೆಂಡ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಿಸ್ ಹೈ ವೋಲ್ಟೇಜ್ ಟೆಸ್ಟ್ ಫಾರ್ 30 seconds. ಬಸ್ ಬಾರ್ ಕನೆಕ್ಷನ್ಸ್ನ ರಿಮೂವ್ ಮಾಡೋಕ್ಕೆ ಮುಂಚೆ ಬಸ್ ಬಾರ್ನ ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. ಬಿಫೋರ್ ರಿಮೂವಿಂಗ್ ದ ಬಸ್ ಬಾರ್ ಕನೆಕ್ಷನ್ಸ್, ಬಸ್ ಬಾರ್ ಹ್ಯಾಸ್ ಟು ಬಿ ಡಿಸ್ಚಾರ್ಜ್ಡ್. ಇದೇ ರೀತಿ ನಾವು ಬಸ್ ಬಾರ್ದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಚೆಕ್ ಮಾಡೋದು. ದಿಸ್ ಇಸ್ ಹೌ ವಿ ಚೆಕ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆಫ್ ಅ ಬಸ್ ಬಾರ್.